ಕೇಂದ್ರ ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜಕೀಯ ಮಾಡ್ತಾರೆ. ದೆಹಲಿಯ ದರಕ್ಕಿಂತ ಕರ್ನಾಟಕದಲ್ಲಿ ತೈಲ ದರ ಜಾಸ್ತಿ ಇದೆ, ವ್ಯಾಟ್ ಜಾಸ್ತಿ ಮಾಡಿ ಕೇಂದ್ರದ ಮೇಲೆ ಆರೋಪ ಮಾಡ್ತಾರೆ. ಗ್ಯಾರಂಟಿಗೆ ಹಣ ಬೇಕು, ಹೀಗಾಗಿ ವ್ಯಾಟನ್ನು ಕಡಿಮೆ ಮಾಡ್ತಾ ಇಲ್ಲ ಅಂತ ದರ ಏರಿಕೆಯ ಅಸಲಿ ಸತ್ಯವನ್ನು ನಿಮ್ಮ ಮುಂದಿಡ್ತಿದ್ದೀನಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲನ್ನ ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಜಗಜ್ಜಾಹಿರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನ್ನನ್ನು ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡುವಂಥ ಕುತಂತ್ರವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ.